ಸೊ ಈ ವಿಡಿಯೋದಿಂದ ನಾನು ಯಾವ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ 2024 ನಡೆದಂಥ ಜುಲೈನಲ್ಲಿ ನಡೆದಂಥ ಕ್ವಶನ್ ಪೇಪರ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಹಿಂದೆ 2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಅದು 2024 ನಡೆದಿರೋದು, ಬಟ್ ಯಾವ ಮಂತ್ ಅಂತ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಈ ಕ್ವಶನ್ ಪೇಪರ್ ಏನಂತಂದರೆ 2024 ಜುಲೈಯಲ್ಲಿ ನಡೆದಿರೋಂಥ ಕ್ವಶನ್ ಪೇಪರ್ನ ನೆಕ್ಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಈಸ್ ಪೆರಿಮೀಟರ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ABCD. ಒಂದು ಕ್ವಾಡ್ರಿಲ್ಯಾಟರಲ್ ಇದೆ, ಅದರ ಪೆರಿಮೀಟರ್ ಕೊಟ್ಟಿದ್ದಾರೆ. ABCD ಅಂತ ಒಂದು ಕ್ವಾಡ್ರಿಲ್ಯಾಟರಲ್, ಅದರ ಪೆರಿಮೀಟರ್ ಎಷ್ಟಿದೆ ಅಂತಂದರೆ 120 ಸೆಂಟಿಮೀಟರ್ ಇದೆ. ಇಫ್ BC ಈಕ್ವಲ್ಸ್ ಟು 48 ಸೆಂಟಿಮೀಟರ್, CD ಈಕ್ವಲ್ ಟು 17 ಸೆಂಟಿಮೀಟರ್ ಅಂಡ್ AD ಈಕ್ವಲ್ ಟು 40 ಸೆಂಟಿಮೀಟರ್ ಅಂಡ್ ಆಂಗಲ್ A ಈಕ್ವಲ್ ಟು ಆಂಗಲ್ B ಈಕ್ವಲ್ ಟು 90 ಡಿಗ್ರಿ, ದೆನ್ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟರಲ್ ABCD ಇನ್ ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಅಂತ ಇದೆ. ಸೊ ಎಲ್ಲಾನು ಸೆಂಟಿಮೀಟರ್ ಇರೋದ್ರಿಂದ ಸೊ ಯೂನಿಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದ ಗಿವನ್ ಕ್ವಾಡ್ರಿಲ್ಯಾಟರಲ್. ಸೊ ಕ್ವಾಡ್ರಿಲ್ಯಾಟರಲ್ ಯಾವ ಫಾರ್ಮ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ನೋಡೋಣ, ಡ್ರಾ ಮಾಡ್ಕೊಳ್ಳೋಣ. ಇಲ್ಲೇನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಡ್ರಾ ಮಾಡ್ಕೊಳ್ಳೋಣ. ಓಕೆ, ಈಗ BC 48 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಲೆಟ್ ದಿಸ್ ಬಿ ದ ಲೆಂತ್ BC. ಇದೇನಾಗಿರಲಿ, ಇದು BC ಆಗಿರಲಿ. ಆಮೇಲೆ ಇಟ್ ಈಸ್ BC, ಫಸ್ಟ್ ನೇಮ್ ಮಾಡಿಬಿಡೋಣ, BC 48 ಸೆಂಟಿಮೀಟರ್. ಆಫ್ಟರ್ ದಟ್ CD ಈಕ್ವಲ್ ಟು 17 ಸೆಂಟಿಮೀಟರ್ ಆ್ಯಂಡ್ CD ಅಂತಂದರೆ ಇಲ್ಲೆಲ್ಲೋ ಬರ್ತದೆ, CD ಈ ರೀತಿ ಬರ್ತದೆ. ಆಮೇಲೆ AD 40 ಸೆಂಟಿಮೀಟರ್. ನೋಡಿ, ಇದು 48 ಇದ್ರೆ ಇದು 40 ಸೆಂಟಿಮೀಟರ್ ಇದೆ. ಆ್ಯಂಡ್ ಆಂಗಲ್ A ಆ್ಯಂಡ್ ಆಂಗಲ್ B 90 ಡಿಗ್ರಿ ಇದೆ. ಓಕೆ, 90 ಡಿಗ್ರಿ ಅಂತಂದರೆ ನಾನು ಇಲ್ಲಿ ABನ ಇದೇ ರೀತಿ ಡ್ರಾ ಮಾಡಬೇಕು. ಆಮೇಲೆ ಇಲ್ಲೂ ಕೂಡ 90 ಡಿಗ್ರಿ ಬರಬೇಕು. ಸೊ ಈ ರೀತಿ ಇರಬೇಕು. ಸೊ ಒಂದು ರೆಫರೆನ್ಸ್ ಡಯಾಗ್ರಾಮ್ ನಮ್ಮ ಹತ್ರ ರೆಡಿ ಆಗಿದೆ. ಈಗ ರೆಫರೆನ್ಸ್ ಫಿಗರ್ ಆ್ಯಕ್ಚುಲಿ ಈ ರೀತಿ ಇರುತ್ತೆ. ಅದು ಹೆಂಗೆ ಮೇಲ್ಗಡೆ ಚಿಕ್ಕದಾಗಿ ಇರ್ತದೆ ಅಂತ ಹೇಳ್ತೀರಿ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಇಟ್ ಈಸ್ AD. ನೋಡಿ, ABCD ಈಸ್ ಎ ಕ್ವಾಡ್ರಿಲ್ಯಾಟರಲ್. ಆಂಗಲ್ A ಈಸ್ 90 ಡಿಗ್ರಿ. ನೋಡಿ, ಇಲ್ಲಿ ಇದು 90 ಡಿಗ್ರಿ. ಆಂಗಲ್ B ಈಸ್ 90 ಡಿಗ್ರಿ. BC ಈಸ್ 48 ಸೆಂಟಿಮೀಟರ್. ಟೋಟಲ್ B ಇಂದ C ವರೆಗೆ BC 48 ಸೆಂಟಿಮೀಟರ್ ಇದೆ. ಆ್ಯಂಡ್ CD ಈಸ್ 17 ಸೆಂಟಿಮೀಟರ್. ಇದು 17 ಸೆಂಟಿಮೀಟರ್ ಇದೆ. AD ಈಸ್ 40 ಸೆಂಟಿಮೀಟರ್. ಸೊ 40 ಸೆಂಟಿಮೀಟರ್ ಇದೆ, ಇದು 48 ಸೆಂಟಿಮೀಟರ್ ಇದೆ ಅಂತಂದರೆ ಸೊ ಆಬ್ವಿಯಸ್ಲಿ AD ವಿಲ್ ಬಿ ಲೆಸ್ ದ್ಯಾನ್ BC. ಹಾಗಾಗಿನೇ ಒಂದು ಚಿಕ್ಕ ಲೈನ್ ಹಾಕಿರೋದು. ಸೊ ಇಷ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತಂದರೆ ಪೆರಿಮೀಟರ್ ಆಫ್ ದ ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂತ ಇಲ್ಲಿ 3 ಸೈಡ್ಗಳು ಕೊಟ್ಟಿದ್ದಾರೆ ಅಂತಂದರೆ ಇದನ್ನ ಯೂಸ್ ಮಾಡಿಕೊಂಡು ಮತ್ತು ಪೆರಿಮೀಟರ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ದ ಲೆಂತ್ ಆಫ್ AB. ಸೊ ನಾವೇನು ಮಾಡೋಣ, ಪೆರಿಮೀಟರ್ P ಈಕ್ವಲ್ ಟು 120 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. P ಅಂದರೆ ಪೆರಿಮೀಟರ್. ಪೆರಿಮೀಟರ್ ಅಂತಂದ್ರೆ ಯಾವುದಿಲ್ಲಿ, AB ಪ್ಲಸ್ BC ಪ್ಲಸ್ CD ಪ್ಲಸ್ AD. ಸೊ ಇಟ್ ಈಸ್ ಈಕ್ವಲ್ ಟು 120 ಸೆಂಟಿಮೀಟರ್. AB ಅಂದರೆ ಗೊತ್ತಿಲ್ಲ, ಸೊ ಅದು ABನೇ ಆಗಿರಲಿ. ಪ್ಲಸ್ BC ಅಂದರೆ ಎಷ್ಟಿದೆಪ್ಪ, 48, CD 17, AD 40. ಇಟ್ ಈಸ್ ಈಕ್ವಲ್ ಟು 120. ಆ್ಯಡ್ ಮಾಡಿ, 48 40 ಅಂದರೆ 88. 88 ಪ್ಲಸ್ 17, 88 ಪ್ಲಸ್ 17 7 14 15 105. ಸೊ ಈ ಕಡೆ ಬಂದರೆ ಮೈನಸ್. ಸೊ AB ಈಕ್ವಲ್ ಟು 120 ಮೈನಸ್ 105. ಸೊ ಇಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ಅಂದರೆ 15. ಸೊ AB ಎಷ್ಟಿರುತ್ತೆ ಅಂತಂದರೆ 15 ಸೆಂಟಿಮೀಟರ್ ಇದೆ. ಇದು AB ಈಸ್ 15 ಸೆಂಟಿಮೀಟರ್. ಸೊ ಈಗ ನಮಗೆ 4 ಸೈಡ್ಗಳ ಲೆಂತ್ ಗೊತ್ತಾಯ್ತು. ಸೊ ನಾವು ಫೈಂಡ್ ಮಾಡಬೇಕಾಗಿರೋದು ಏರಿಯಾ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಳ್ತೀನಿ. ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡ್ರೆ ಏನಾಗ್ತದೆ, ಸೊ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡಾಗ ನನಗೆ ಇಲ್ಲಿ ಒಂದು ಸ್ಕ್ವೇರ್ ಸಿಗುತ್ತೆ. ಈ ಕಡೆ ಒಂದು ಸ್ಕ್ವೇರ್, ಸಪೋಸ್ ಇದು X ಅನ್ಕೊಂಡ್ರೆ ABXD ಇಸ್ ಅ ಸ್ಕ್ವೇರ್. ಸೊ ಇದು 15 ಸೆಂಟಿಮೀಟರ್ ಅಂದರೆ XD ಎಷ್ಟಿರುತ್ತೆ, 15 ಇರುತ್ತೆ. AD 40 ಇದೆ ಅಂತಂದರೆ BX ಕೂಡ 40 ಇರುತ್ತೆ.
ಇಫ್ ಬಿ ಎಕ್ಸ್ ಈಸ್ 40 ಸೆಂಟಿಮೀಟರ್ ದೆನ್ ಎಕ್ಸ್ ಸಿ ಎಷ್ಟಿರುತ್ತೆ 8. ಯಾಕೆಂದ್ರೆ ಟೋಟಲ್ 48 ಇರೋದ್ರಿಂದ ಇದು 40 ಮತ್ತು ಇದು 8. ನೋಡಿ, ಈ ಕಡೆ ಒಂದು ಸ್ಕ್ವೇರ್ ಸಿಕ್ತು, ಈ ಕಡೆ ಒಂದು ಟ್ರಯಾಂಗಲ್ ಸಿಕ್ತು. ಸೊ ಎರಡನ್ನು ಏರಿಯಾ ಫೈಂಡ್ ಮಾಡಿ ಆಡ್ ಮಾಡಿಬಿಟ್ರೆ ವಿ ವಿಲ್ ಫೈಂಡ್ ದ ಏರಿಯಾ ಆಫ್ ದ ಕ್ವಾಡ್ರಿಲೇಟರಲ್. ಸೊ ನಾ ಏನ್ ಮಾಡ್ತೀನಿ, ಫಸ್ಟ್ ಏರಿಯಾ ಆಫ್ ದಿಸ್, ಸಾರಿ ಸ್ಕ್ವೇರ್ ಅಂತ ಹೇಳ್ತಿದ್ದೀನಿ ನಾನು, ಸ್ಕ್ವೇರ್ ಅಲ್ಲ ರೆಕ್ಟಾಂಗಲ್. ಸೊ ಎ ಬಿ ಎಕ್ಸ್ ಡಿ ಇಸ್ ಅ ರೆಕ್ಟಾಂಗಲ್. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಎರಡನ್ನು ಆಡ್ ಮಾಡಿಬಿಟ್ರೆ ನನಗೆ ಬೇಕಾದಂತ ಕ್ವಾಡ್ರಿಲ್ಯಾಟರಲ್ ನ ಏರಿಯಾ ಸಿಕ್ಕ ಹಾಗೇನೆ ಅರ್ಥ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಇದೆ ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಇಂಟು ಬ್ರೆಡ್ತ್ ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು 0, 15 60, 600 ಸೆಂಟಿಮೀಟರ್ ಸ್ಕ್ವೇರ್. ಇದು ಏರಿಯಾ ಆಫ್ ರೆಕ್ಟಾಂಗಲ್. ಆಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಬನ್ನಿ, ಫಾರ್ಮುಲಾ ಇದೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಇದೆ. 2 1s 2 4s 8, 15 60 ಸೆಂಟಿಮೀಟರ್ ಸ್ಕ್ವೇರ್. ಇದು ಏರಿಯಾ ಆಫ್ ಟ್ರಯಾಂಗಲ್. ನನಗೆ ಟೋಟಲ್ ಏರಿಯಾ ಬೇಕು ಕ್ವಾಡ್ರಿಲ್ಯಾಟರಲ್ ಅಂತಂದ್ರೆ ವಿ ಹ್ಯಾವ್ ಟು ಆಡ್ 600 ಪ್ಲಸ್ 60. ಸೊ 660 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದ ಗಿವನ್ quadrilateral. So option 1 is the correct option. Next one is PQRS is a parallelogram whose diagonals PR and QS intersect at a point O such that OP equal to x plus 7 centimeter, OQ equal to x plus y centimeter, OR equal to 20 centimeter and OS equal to 16 centimeter. Then value of 7y plus 5 in centimeter is ಅಂತ ಕೇಳ್ತೀವಿ. For that let us draw a reference diagram. Parallelogram ಅಂತ ಹೇಳಿರೋದ್ರಿಂದ so let me consider a parallelogram. So ಇದು parallelogram. So ಇಲ್ಲಿ is talking about diagonals. ಸೊ ಇಲ್ಲಿಂದ ಇಲ್ಲಿ ಒಂದು ಡಯಾಗ್ನಲ್ ಮತ್ತೆ ಇನ್ನೊಂದು ಡಯಾಗ್ನಲ್ ಇದು. These two diagonals are intersecting at point. This is the point and name it as O. ಅವರೇ ಹೇಳಿದರೆ O ಅಂತ. PQRS ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಇದು P Q R S ಆಗಿರಲಿ. ಈಗ ನೋಡಿ PR and QS they are intersecting at O such that OP equal to x plus 7. OP ಎಷ್ಟಿದೆ x plus 7. This is x plus 7 centimeter. OQ ಇದು OQ ಎಷ್ಟಿದೆ x plus y ಇದೆ, x plus y. OR ಎಷ್ಟಿದೆ ಅಂದ್ರೆ 20 ಸೆಂಟಿಮೀಟರ್ ಇದೆ ಅಂಡ್ OS ಎಷ್ಟಿದೆ ಅಂದ್ರೆ 16 ಸೆಂಟಿಮೀಟರ್ ಇದೆ. ಸೊ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ 7y plus 5. ಸೊ ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದಟ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್, ಅದರಲ್ಲಿ ಒಂದು ಪ್ರಾಪರ್ಟಿ ಏನಿದೆ ಅಂತಂದ್ರೆ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಬರೀ ಇಂಟರ್ಸೆಕ್ಟ್ ಮಾಡಲ್ಲ, ಬೈಸೆಕ್ಟ್ ಮಾಡ್ತವೆ ಅಂತ. ಒಂದನ್ನೊಂದು ಬೈಸೆಕ್ಟ್ ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತವೆ ಅಂತ. ಓ ಪಿ ಎಷ್ಟಿರುತ್ತೋ ಓ ಆರ್ ಕೂಡ ಅಷ್ಟೇ ಇರುತ್ತೆ, ಓ ಎಸ್ ಎಷ್ಟಿರುತ್ತೋ ಓ ಕ್ಯೂ ಕೂಡ ಅಷ್ಟೇ ಇರೋ ತರ ಬೈಸೆಕ್ಟ್ ಮಾಡ್ತವೆ ಅಂತ. ಆ ಪ್ರಾಪರ್ಟಿನ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಓ ಪಿ ಈಕ್ವಲ್ ಟು ಓ ಕ್ಯೂ ಓ ಆರ್, ಓ ಪಿ ಈಕ್ವಲ್ ಟು ಓ ಆರ್ ಆಗಿರೋದ್ರಿಂದ ಎಕ್ಸ್ ಪ್ಲಸ್ 7 will be equal to 20 centimeter. If x plus 7 is 20 centimeter, x is equal to 20 minus 7. Therefore, x equal to 20 minus 7 is to 13 centimeter. So, value of x est bantu 13 anta bantu. Similarly, OQ will be equal to OS. So, x plus y is equal to 16 centimeter. But we know that the value of x is 13. So 13 plus y equal to 16. Therefore, y equals to 16 minus 13. Therefore, we get y equal to 3 centimeter. So, ನನಗೆ ಬೇಕಾಗಿರೋದು y. So, ಇದನ್ನು ನಾನು ಏನು ಮಾಡ್ತೀನಿ ಅಂದರೆ 7y plus 5 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. So, it is equal to 7 into y means 3 plus 5. 7 3 21 plus 5. So, it is equal to 26 centimeter. Therefore, option 3 is the correct option. Next question is the value of 52 into 3 divided by 4 plus square root of 441
divided by 7 into 3 plus 5 minus 32 divided by 8 into 12 is ಅಂತ ಇದೆ. So by using BODMAS rule we can find ಅಥವಾ we can simplify this question. ಕೊಟ್ಟಿರೋ ಕ್ವಶನ್ ಇದು 52 into 3 divided by 4 ನಾನು ಕೆಳಗಡೆ ಬರ್ಕೊಂಡ್ಬಿಡ್ತೀನಿ ಪ್ಲಸ್ ರೂಟ್ 441. ಸೊ 441 ದ ಸ್ಕ್ವೇರ್ ರೂಟ್ ನ ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ. ಇಟ್ ಈಸ್ 21 ಡಿವೈಡೆಡ್ ಬೈ 7 ಇದೆ. ಸೊ ಡಿವೈಡ್ ಬೈ 7 ಕೆಳಗಡೆ ಬರ್ಕೊಳ್ತೀನಿ ಇಂಟು 3 ಪ್ಲಸ್ 5 ಮೈನಸ್ 32 ಡಿವೈಡೆಡ್ ಬೈ 8 ಇಂಟು 12. ಸೊ ಇಷ್ಟಿದೆ. ಫಸ್ಟ್ ಡಿವಿಷನ್ ಮಾಡೋಣ. 4 1s 4 1s 4, 4 3s 12, 7 1s 7 3s 21, 8 1s 8 4s 32. ಸೊ ಅಲ್ಲಿಗೆ 13 3s 13 39 ಪ್ಲಸ್ 3 3s 9 ಪ್ಲಸ್ 5 ಮೈನಸ್ 12 4s 48. 39 ಪ್ಲಸ್ 9 ಅಂತಂದ್ರೆ 48. ಇದು ಪ್ಲಸ್ 48, ಇದು ಮೈನಸ್ 48. ಎರಡು ಕ್ಯಾನ್ಸಲ್ ಆದರೆ ನಮ್ಮ ಹತ್ರ ಉಳಿಯೋದು ಒಂದೇ ಒಂದು ಆನ್ಸರ್ 5. ಸೊ ಆಪ್ಷನ್ 2 ಕರೆಕ್ಟ್.